ರಕ್ಷಿತಾ ಅನ್ನೋ ಹುಡುಗಿ ಒಳಗಡೆ ಬಂದಿದೆ ಮನೆ ಹೌದು ಒಳಗಡೆ. ಸರ್. ಇಲ್ಲಿ ಅಂತ ಕೆಲವರು ಒಳಗಡೆನೂ ಕೂಡ ಹುಡುಗಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಹೌದು ಸರ್. ಹೌದು ಹುಡುಗಿ ಕಂಡ್ರೆ ಕೆಲವ್ರಿಗೆ ಆಗಲ್ಲ. ಹೌದು ಯಾಕಿರ್ಬೋದು ಸರ್. ತಪ್ಪು ಮಾಡಬಾರ್ದು ಸರ್. ಅದು ಯಾಕಂದ್ರೆ ಆ ಹುಡುಗಿ ಬಂದಿದೆ ಅಲ್ವಾ, ಅವಳು ಚಿಕ್ಕವಳಾಗಿರ್ಲಿ ದೊಡ್ಡವಳಾಗಿರ್ಲಿ ಸರ್, ಆ ಹುಡುಗನು ಬಾಮ್ಮ ಅಂತ ಕರ್ಕೊಂಡು ಹೋಗೋನು ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಸುಮ್ಮನೆ ಅವಳು ಚಿಕ್ಕವ್ರು ಇವ್ರು ದೊಡ್ಡವರು ಅನ್ನೋಕ್ಕಿಂತ ಅವಳನ್ನ ಇದು ಮಾಡೋದಿದೆ. ಏನಕ್ಕೆ ಆ ಥರ ಮಾಡಬೇಕು ಸರ್? ಅವಳು ಚಿಕ್ಕ ಹುಡುಗಿ ಬಂದಿದ್ದಾಳೆ, ಅವಳು ಆ ಹುಡುಗಿನೂ ಚೆನ್ನಾಗಿ ಆಡ್ತಾಳೆ ಸರ್. ಯಾಕೆಂದ್ರೆ ಅವಳು ಚಿಕ್ಕವಳು ಹಿಂಗೆ ಬಂದ್ಬಿಟ್ಟವಳೆ, ಆ ಥರ ಎಲ್ಲ ಮಾಡೋದು ತಪ್ಪಲ್ವಾ ಸರ್? ಅದು ಬೇರೆ ಮಕ್ಕಳನ್ನ ಆಳ್ಬಾ ವ್ಯಕ್ತಿಗಳು ಆಳ ನೋಡ್ದಂಗೆ ಅದು ನಾವು ಅವನ್ನೆಲ್ಲ ಮಾಡಬಾರ್ದು. ಬಾರಮ್ಮ ಜೊತೆ ನಿಮ್ಗೆಲ್ಲ ಮಾಡಬಾರ್ದು. ಯಾಕಂದ್ರೆ ನೀವು ಇಷ್ಟ ಇದ್ರೆ ನಿಮ್ಗೆ ಇದು ಮಾಡ್ಕೊಳ್ಳಿ. ಅವಳ ಆಟ ಅವಳು ಆಡ್ತಾಳೆ, ನೀವು ಆಟ ನಿಮ್ಮ ಆಟ ನೀವು ಆಡಿ. ಒಂದು ನಿಮ್ಗೆ ಒಳ್ಳೇದು, ನಿಮ್ಗೆ ಒಳ್ಳೆ ದಾರಿ ತೋರಿಸಿ. ಅದನ್ನ ಯಾಕೆ ಅವ್ರ ಕೈ ಕಾಲೆಲ್ಲ ಯಾಕೆ ಇದು ಮಾಡ್ತೀರಾ? ಅವ್ರ ಪಾಡಿಗೆ ಅವ್ರು ಆಡ್ತಾರೆ, ನಿಮ್ಮ ಪಾಡಿಗೆ ನೀವು ಆಡಿ ಸರ್. ಅದನ್ನೇ ನಾವು ಹೇಳೋದು. ಈಗ ಬಿಗ್ ಬಾಸ್ ಇಂದ ಹೊರಗಡೆ ಹೋದಂತ ಜಾನ್ವಿ ಅವರು ಹೇಳಿ ಸರ್. ಒಂದು ಖಾಸಗಿ ಚಾನೆಲ್ ನಲ್ಲಿ ಇಂಟರ್ವ್ಯೂ ಕೊಡ್ತಾರೆ. ಹೌದು. ನನ್ಗೆ ರಕ್ಷಿತನ್ ಕಂಡ್ರೆ ನನ್ಗೆ ಈಗಲೂ ಕೂಡ ನನ್ಗೆ ಆಗಲ್ಲ ಅಂತ. ತಪ್ಪು ಸರ್ ಅವ್ರು ಹೇಳಿರೋದು, ಅದು ತಪ್ಪು ಸರ್. ಯಾಕೆ ಅಂತಂದ್ರೆ ಮಾಡಬಾರ್ದು ಸರ್. ಆ ಮಗುನ ಇದಕ್ಕಿದ್ದಂಗೆ ಎದುರು ಬೀಳ್ತದೆ. ಒಳ್ಳೆ ರೀತಿ ಹೇಳ್ತಾಳೆ, ನಾನು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ವಿ, ಈ ರೀತಿ ಉಲ್ಟಾ ಹೋಗ್ತಾ ಇದ್ದೀನಿ ಅಂತ ಆ ಅಮ್ಮ ಆ ರೀತಿ ಹೇಳ್ತದೆ. ಇದಕ್ಕೋಸ್ಕರ ಆ ಅಮ್ಮನ ಆ ಕುಳ್ಳಿನ ಹುಡುಗಿ ಕರೆದ್ರೆ ಯಾರಿಗೂ ಆಗಲ್ಲ ಅಲ್ಲಿ ಒಳಗಡೆ. ಅದೊಂದು ಒಟ್ಟಿಗೆ ಜನಗಳು ಒಳಗಡೆ, ಎಲ್ಲರಿಗೂ ಒಟ್ಟಿಗೆ ಜನಗಳು. ಗೋವಿಂದರಾಜ್ ಅಂತ, ಆಟೋ ಓಡಿಸೋದು ಗೋವಿಂದರಾಜ್ ಅಂತ. ಎಷ್ಟು ವರ್ಷ ನನ್ಗೆ 60 ವರ್ಷ ವಯಸ್ಸಲ್ಲೂ ಕೂಡ ನಾನು ಬಿಗ್ ಬಾಸ್ ನೋಡ್ಬೇಕನ್ನೋದು ನಿಮ್ಗೆ, ನೀವು ಮನರಂಜನೆಗೋಸ್ಕರ ನೋಡ್ತಾ ಇದ್ದೀರಾ ಇಲ್ಲ ತುಂಬಾ ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ದೀರಾ? ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ದೀವಿ ಸರ್. ಇಂಟ್ರೆಸ್ಟ್ ಇಂದಾನೆ. ಹೌದು ಸರ್. ಆ ಹುಡುಗಿ ರಕ್ಷಿತನ್ಗೆ ಅದೇ ಹೇಳದಲ್ಲ, ವೋಟ್ ಹಾಕಿದ್ರೆ ಯಾವಾಗ್ಲಾದ್ರು? ಮಾಡ್ತೀವಿ ಸರ್. ಓಕೆ ಓಕೆ. ಯಾಕೆ ಆ ಹುಡುಗಿಗೆ ಅವಳು ನೋಡಿದ್ರೆ ಮಂಗಳೂರು, ನೀವು ನೋಡಿದ್ರೆ ಇಲ್ಲಿ ಮೈಸೂರು, ಯಾಕೆ ವೋಟ್ ಹಾಕ್ಬೇಕು ನೀವು ಹುಡುಗಿ? ಸರ್ ಆ ಹುಡುಗಿ ಟ್ಯಾಲೆಂಟ್. ನಮ್ಮವ್ರು ಜಗಳ ಆಡ್ಕೊಂಡು ಇದೇ ನಡೀತಿರ ಸರ್ ಕರ್ನಾಟಕದಲ್ಲಿ. ನಾವು ಜಗಳ ಆಡ್ಕೊಂಡು 3 ಲಾಭ ಆಯ್ತೈತೆ. ನಾವು ಒಂದಾಗಿರವ. ಅವಳು ಬಡ ಹುಡುಗಿ, ಅವಳು ಒಳ್ಳೇದಾಗ್ಲಿ ಸರ್. ಕರ್ನಾಟಕದ ಒಳಗಡೆ ಅಲ್ವೇ? ನಾವು ಒಂದಾಗಿದೆ ಸರಿ. ನಾವೇ ಜಗಳ ಆಡ್ಕೊಂಡ್ರೆ 3 ಯಾವನ ತಿನ್ಕೊಂಡು ಹೋಯ್ತೇನೆ. ಜಗಳ ಮಾಡ್ಬೇಡಿ, ಎಲ್ಲರೂ ಪ್ರೀತಿ ವಿಶ್ವಾಸ ಅನ್ಕೊಂಡು ಚೆನ್ನಾಗಿ ಆಡೋರು ವೋಟ್ ಮಾಡಿ. ಈಗ ನಾವ್ ಇಷ್ಟು ಜನದೆಲ್ಲ ಗಿಲ್ಲಿಗೆ ವೋಟ್ ಆಗ್ಲಿ, ಒಳ್ಳೇದಾಗ್ಲಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾರು ಗಿಲ್ಲಿಗೆ ವೋಟ್ ಮಾಡಿ, ಓಟು ಗಿಲ್ಲಿಗೆ ಕೊಡಿ ದಯವಿಟ್ಟು. ಎಲ್ಲರೂ ಗಿಲ್ಲಿಗೆ ಬಂದಿಸಿ, ಯಾರು ಇದು ಮಾಡಕ್ ಹೋಗ್ಬೇಡಿ. ಗಿಲ್ಲಿ ಅವ್ರು ಯಾಕೆ ಇಷ್ಟ ನಿಮ್ಗೆ? ಇಲ್ಲ, ತುಂಬಾ ಇಷ್ಟ. ಗಿಲ್ಲಿ ಅವರು ತುಂಬಾ ಕಷ್ಟದಿಂದ ಬಂದವ್ರೆ. ಅವ್ರು ಗೆಲ್ಬೇಕು. ತಮ್ಮ ಹೆಸರೇನಣ್ಣ? ಸಚಿನ್ ಅಂತ. ಓಕೆ ಓಕೆ ಅಣ್ಣ. ಈಗ ಒಂದಷ್ಟು ಸಿನಿಮಾಗಳಲ್ಲಿ ಈಗ ಡೆವಿಲಲ್ಲೂ ಕೂಡ ಅವನು ಗಿಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಾಮಿಡಿ ಮಾಡಿದ್ದಾನೆ ಆ ಡೆವಿಲ್ ಸಿನಿಮಾದಲ್ಲಿ. ಹೌದು. ಇದ್ರ ಬಗ್ಗೆ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತದೆ. ಇನ್ನು ಹೊಸ ಪ್ರತಿಭೆಗಳಿಗೆ ಡೆವಿಲ್ ಮೂವಿಲಿ ಹೆಂಗ್ ಕೊಟ್ಟಿದ್ದಾರೆ ಅದೇ ತರ ಕೊಡ್ಲಿ ಎಲ್ಲ ಮೂವಿಲೂ. ಅವರು ಮುಂದ್ ಬರಕ್ಕೆ ಚಾನ್ಸ್ ಕೊಡ್ಲಿ ಅಷ್ಟೇ.